Welcome back to another new episode of Butterfly's Choice. In today's class, we are going to discuss about business economics. ಇವತ್ತು ನಮ್ಮ ಕ್ಲಾಸಲ್ಲಿ ನಾವು business economics ಬಗ್ಗೆ ಡಿಸ್ಕಸ್ ಮಾಡ್ತೇವೆ. Business economics is the study of economic theories, logic and tools or economic analysis that are used in the process of decision making. Business economics ಅಂತ ಹೇಳಿದ್ರೆ ಏನು? ಇದೊಂದು ಸ್ಟಡಿ ಆಗಿದೆ. ಏನು ಸ್ಟಡಿ ಮಾಡ್ತಾರೆ? Economic theories or economic logics or tools or economic analysisನ ಸ್ಟಡಿ ಮಾಡ್ತಾರೆ. ಏನಕ್ಕೆ ಸ್ಟಡಿ ಮಾಡ್ತಾರೆ? ದಟ್ ಆರ್ ಯೂಸ್ಡ್ ಇನ್ ದ ಪ್ರೋಸೆಸ್ ಆಫ್ ಡಿಸಿಷನ್ ಮೇಕಿಂಗ್. ಒಂದು ಬಿಸ್ನೆಸ್ಸಲ್ಲಿ ಏನಾದರೂ ಡಿಸಿಷನ್ ತಗೊಳ್ಳುವಾಗ ಈ ಡಿಫ್ರೆಂಟ್ ಥಿಯರೀಸ್ ಟೂಲ್ಸ್ ಆರ್ ಅನಾಲಿಸಿಸ್ನ ಯೂಸ್ ಮಾಡ್ತಾರೆ ಆಫ್ ಎಕನಾಮಿಕ್ಸ್ನ. ಅದಕ್ಕೆ ನಾವು ಬಿಸ್ನೆಸ್ ಎಕನಾಮಿಕ್ಸ್ ಅಂತೇಳಿ ಕರಿತೇವೆ. ಪ್ರೊಡಕ್ಷನ್ ಥಿಯರೀಸ್ ಇರ್ಬೋದು, ಆರ್ ಪ್ರೈಸಿಂಗ್ ಪಾಲಿಸೀಸ್ ಇರ್ಬೋದು, ಆರ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಥಿಯರಿ ಇರ್ಬೋದು. ಇದರ ಡಿಫ್ರೆಂಟ್ ಥಿಯರೀಸ್ನ, ಎಕನಾಮಿಕ್ ಥಿಯರೀಸ್ನ ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ತಾರೆ ವೈಲ್ ಡಿಸಿಷನ್ ಮೇಕಿಂಗ್. ಅದನ್ನು ನಾವು ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಹೇಳಿ ಕರಿತೇವೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ಬಿಸ್ನೆಸ್ ಎಕನಾಮಿಕ್ಸ್ನ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಯೂಸಿಂಗ್ ಥಿಯರಿ ಆಫ್ ಎಕನಾಮಿಕ್ಸ್ ಇನ್ ದ ಬಿಸ್ನೆಸ್. ಆಲ್ರೆಡಿ ನಾನು ಹೇಳಿದೆ, ಇದು ಯೂಸಿಂಗ್ ಎಕನಾಮಿಕ್ ಥಿಯರಿ ಇನ್ ಅ ಬಿಸ್ನೆಸ್ ಇಸ್ ಕಾಲ್ಡ್ ಆಸ್ ಅ ಬಿಸ್ನೆಸ್ ಎಕನಾಮಿಕ್ಸ್. ಡಿಸಿಷನ್ ಮೇಕಿಂಗ್, ಸೆಲೆಕ್ಟಿಂಗ್ ಒನ್ ಆರ್ ಆಲ್ಟರ್ನೇಟಿವ್ ಔಟ್ ಆಫ್ ಟೂ ಆರ್ ಮೋರ್ ಆಲ್ಟರ್ನೇಟಿವ್. ಏನು ಡಿಸಿಷನ್ ಎಲ್ಲಿ ತಗೊಳ್ತಾರೆ? ಒಂದು ಪ್ರೊಡಕ್ಷನ್ಗಿರ್ಬೋದು ಅಥವಾ ಪ್ರೈಸಿಂಗಲ್ಲಿರ್ಬೋದು, ಮೆನಿ ಆಲ್ಟರ್ನೇಟಿವ್ ಚಾಯ್ಸಸ್, ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ. ಆ ಡಿಫ್ರೆಂಟ್ ಆಪ್ಷನಿಂದ ಸೆಲೆಕ್ಟಿಂಗ್ ದ ಬೆಸ್ಟ್ ಆಪ್ಷನ್ನ ಏನಂತ ಹೇಳಿ ಕರೀತಾರೆ? ಡಿಸಿಷನ್ ಮೇಕಿಂಗ್ ಅಂತ ಹೇಳಿ ಕರೀತಾರೆ. ದಟ್ ಈಸ್ ಅ ಪ್ರೋಸೆಸ್ ಆರ್ ಸ್ಟಡಿ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ಇಟ್ ಫೋಕಸಸ್ ಆನ್ ಯುಟಿಲೈಸೇಷನ್ ಆಫ್ ಲಿಮಿಟೆಡ್ ರಿಸೋರ್ಸಸ್ ಫಾರ್ ಮ್ಯಾಕ್ಸಿಮಮ್ ಬೆನಿಫಿಟ್ಸ್. ಇದ್ರದ್ದು ಮೇನ್ ಫೋಕಸ್ ಏನಾಗಿರುತ್ತೆ? by utilizing limited resources that is men, machine or material or money. By using these limitedly, ಕಡಿಮೆ ಯೂಸ್ ಮಾಡಿ ಮ್ಯಾಕ್ಸಿಮಮ್ ಬೆನಿಫಿಟ್, ಮ್ಯಾಕ್ಸಿಮಮ್ ಅಂದರೆ ಮೋರ್ ಬೆನಿಫಿಟ್ನ ಪಡೆಯೋದು, ಮ್ಯಾಕ್ಸಿಮಮ್ ಔಟ್ಪುಟ್ನ ಪಡೆಯೋದು ಆರ್ ಮ್ಯಾಕ್ಸಿಮಮ್ ಪ್ರಾಫಿಟ್ನ ಪಡೆಯೋದು ಇದ್ರದ್ದು ಮೇನ್ ಉದ್ದೇಶ ಆರ್ ಮೇನ್ ಫೋಕಸ್ ಆಗಿದೆ. ನೆಕ್ಸ್ಟ್ ಈಸ್ ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ಒಂದು ಬಿಸ್ನೆಸ್ ಡಿಸಿಷನ್ ತಗೊಳ್ಬೇಕಾದ್ರೆ ಡಿಫ್ರೆಂಟ್ ಎಲಿಮೆಂಟ್ನ ಕನ್ಸಿಡರ್ ಮಾಡ್ತಾರೆ, ಎಕನಾಮಿಕ್ ಎಲಿಮೆಂಟ್ನ. ಸೊ ದ್ಯಾಟ್ ಈಸ್ ಡಿಮ್ಯಾಂಡ್, ಸಪ್ಲೈ, ಕಾಸ್ಟ್, ಪ್ರೈಸ್, ಮಾರ್ಕೆಟ್, ಪ್ರಮೋಷನ್, ಪ್ರಾಡಕ್ಟ್. ಈ ಡಿಫ್ರೆಂಟ್ ಎಲಿಮೆಂಟ್ನ ಕನ್ಸಿಡರ್ ಮಾಡಿ ಆ ಡಿಫ್ರೆಂಟ್ ಎಲಿಮೆಂಟ್ಗೆ ರಿಲೇಟ್ ಆಗಿ ಬೆಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡೋದನ್ನ ಏನಂತ ಹೇಳಿ ಕರೀತಾರೆ? ಬಿಸ್ನೆಸ್ ಎಕನಾಮಿಕ್ಸ್. ನೆಕ್ಸ್ಟ್ ಈಸ್ ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ಬಿಸ್ನೆಸ್ ಎಕನಾಮಿಕ್ಸನ್ನು ಬಿಸ್ನೆಸ್ಸಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಆ್ಯಂಡ್ ದಟ್ ಫಸ್ಟ್ ಒನ್ ಇಸ್ ಅನಲೈಸಿಂಗ್ ಡಿಮ್ಯಾಂಡ್. ಒಂದು ಡಿಮ್ಯಾಂಡ್ನ ಅನಲೈಸ್ ಮಾಡುವಾಗ ಇನ್ ದ ಮಾರ್ಕೆಟ್, ಒಂದು ಮಾರ್ಕೆಟಲ್ಲಿ ನಮ್ಮ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದರೆ ಅದರಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ, ಇನ್ನು ಮಾರ್ಕೆಟಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅಂತ ತಿಳ್ಕೊಳ್ಳೋ ಸಂದರ್ಭದಲ್ಲಿ ಬಿಸ್ನೆಸ್ ಎಕನಾಮಿಕ್ಸ್ನ ಯೂಸ್ ಮಾಡ್ತಾರೆ. ಸೆಕೆಂಡ್ ಒನ್ ಇಸ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅನಾಲಿಸಿಸ್. ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅನಾಲಿಸಿಸ್ ಅಂತ ಹೇಳಿದರೆ, ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋ ಸಂದರ್ಭದಲ್ಲಿ ಹೇಗೆ ಎಷ್ಟು ಕಾಸ್ಟ್ನ ಫಿಕ್ಸ್ ಮಾಡಬೇಕು. ದಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ಸ್. ಬೈ ಮಿನಿಮೈಸೇಷನ್ ಮ್ಯಾಕ್ಸಿಮಮ್ ಔಟ್ಪುಟ್ ಶುಡ್ ಬಿ ದೇರ್, ಮ್ಯಾಕ್ಸಿಮಮ್ ಬೆನಿಫಿಟ್ ಶುಡ್ ಬಿ ದೇರ್. ಸೊ ಬೈ ಯೂಸಿಂಗ್ ಡಿಫ್ರೆಂಟ್ ಎಕನಾಮಿಕ್ ಥಿಯರೀಸ್ ಆರ್ ಟೂಲ್ಸ್, ದಿಸ್ ಎಕನಾಮಿಕ್ಸ್ ವಿಲ್ ಬಿ ಅಪ್ಲೈಡ್ ಇನ್ ದ ಬಿಸ್ನೆಸ್. ಎಕನಾಮಿಕ್ಸ್ನ ಬಿಸ್ನೆಸ್ಗೆ ಅಪ್ಲೈ ಮಾಡ್ತಾರೆ. ದ್ಯಾಟ್ ಈಸ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅನಾಲಿಸಿಸ್. ಪ್ರೊಡಕ್ಷನ್ ಮತ್ತು ಕಾಸ್ಟ್ ಅನಲೈಸ್ ಮಾಡೋ ಸಂದರ್ಭದಲ್ಲಿ ಇದನ್ನು ಕೂಡ ಯುಟಿಲೈಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಸ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಮೀನ್ಸ್ ಒಂದು ಆರ್ಗನೈಸೇಷನಲ್ಲಿ ಡಿಫ್ರೆಂಟ್ ವರ್ಕ್ ಇನ್ ಪ್ರೋಗ್ರೆಸ್ ಇರ್ಬೋದು, ರಾ ಮೆಟೀರಿಯಲ್ ಇರ್ಬೋದು, ಈ ಡಿಫ್ರೆಂಟ್ ಪ್ರಾಡಕ್ಟ್ನ ಸೆಮಿ ಫಿನಿಶ್ಡ್ ಗೂಡ್ಸ್ ಇರ್ಬೋದು, ಈ ಡಿಫ್ರೆಂಟ್ ಇನ್ವೆಂಟ್ರೀಸ್ನ ಸ್ಟಾಕ್ನ ಪ್ರಾಪರಾಗಿ ಮ್ಯಾನೇಜ್ ಮಾಡೋ ಸಂದರ್ಭದಲ್ಲಿ ಎಕನಾಮಿಕ್ಸ್ನ ಬಿಸ್ನೆಸ್ಸಲ್ಲಿ ಯುಟಿಲೈಸ್ ಮಾಡ್ತಾರೆ. ದಟ್ ಈಸ್ ಬಿಸ್ನೆಸ್ ಎಕನಾಮಿಕ್ಸ್ನ ಇನ್ವೆಂಟ್ರಿ ಮ್ಯಾನೇಜ್ಮೆಂಟಲ್ಲಿ ಕೂಡ ಯೂಸ್ ಮಾಡ್ತಾರೆ. ದಟ್ ಈಸ್ ABC ಅನಾಲಿಸಿಸ್ ಇಸ್ ಅ ಎಕ್ಸಾಂಪಲ್ ಫಾರ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಥಿಯರಿ ಯೂಸ್ಡ್ ಇನ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಒನ್ ಇಸ್ ಮಾರ್ಕೆಟ್ ಸ್ಟ್ರಕ್ಚರ್ ಆ್ಯಂಡ್ ಪ್ರೈಸಿಂಗ್ ಪಾಲಿಸಿ. ಮಾರ್ಕೆಟ್ ಸ್ಟ್ರಕ್ಚರ್ ಆ್ಯಂಡ್ ಪ್ರೈಸಿಂಗ್ ಪಾಲಿಸಿಯಲ್ಲಿ ಬಿಸ್ನೆಸ್ ಎಕನಾಮಿಕ್ಸ್ನ ಯೂಸ್ ಮಾಡ್ತಾರೆ. ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ವಾಟ್ ಇಸ್ ಅ ಮಾರ್ಕೆಟ್ ಸ್ಟ್ರಕ್ಚರ್ ಫಾರ್ ಅವರ್ ಗೂಡ್ಸ್ ಇನ್ ಅ ಮಾರ್ಕೆಟ್.
ಹೇಗೆ ಅದನ್ನು ಪ್ರಮೋಟ್ ಮಾಡಬೇಕು ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟ್ನ. ಸೊ ಡಿಫ್ರೆಂಟ್ ಪ್ರಮೋಷನ್ ಮೆಷರ್ಸ್ನ ಅಡಾಪ್ಟ್ ಮಾಡ್ಬೋದು. ಪರ್ಸ್ನಲ್ ಸೆಲ್ಲಿಂಗ್ ಆರ್ ಡೈರೆಕ್ಟ್ ಸೆಲ್ಲಿಂಗ್, ಡಿಫ್ರೆಂಟ್ ಪ್ರಮೋಷನಲ್ ಮೆಷರ್ಸ್ನ, ಅಡ್ವರ್ಟೈಸಿಂಗ್. ಸೊ ದೀಸ್ ಮೆಷರ್ಸ್ನ ಅಡಾಪ್ಟ್ ಮಾಡ್ಬೋದು ಸೊ ನಮ್ಮ ಬಿಸ್ನೆಸ್ನ ಪ್ರಮೋಟ್ ಮಾಡಲಿಕ್ಕೆ. ಆ್ಯಂಡ್ ಡಿಫ್ರೆಂಟ್ ಪ್ರೈಸಿಂಗ್ ಪಾಲಿಸೀಸ್ನ, ಸ್ಕಿಮ್ಮಿಂಗ್ ಪ್ರೈಸಿಂಗ್, ಪೆನೆಟ್ರೇಷನ್ ಪ್ರೈಸಿಂಗ್, ಡಿಫ್ರೆಂಟ್ ಪ್ರೈಸಿಂಗ್ ಮೆಥಡ್ಸ್ ಇದೆ. ಸೊ ಡಿಫ್ರೆಂಟ್ ಪ್ರೈಸಿಂಗ್ ಪಾಲಿಸೀಸ್ನ ಅಡಾಪ್ಟ್ ಮಾಡ್ಬೋದು ಬಿಸ್ನೆಸ್ನ ಡೆವಲಪ್ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ಒನ್ ಇಸ್ ರಿಸೋರ್ಸ್ ಅಲೋಕೇಶನ್. ರಿಸೋರ್ಸ್ನ ಅಲೋಕೇಟ್ ಒಂದು ಬಿಸ್ನೆಸ್ಗೆ ರಾ ಮೆಟೀರಿಯಲ್, ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸೋರ್ಸಸ್ ಲೈಕ್ ಮೆನ್, ಮಿಷಿನ್, ಮೆಟೀರಿಯಲ್, ಮನಿ, ಡಿಫ್ರೆಂಟ್ ರಿಸೋರ್ಸ್ನ ಅಲೋಕೇಟ್ ಮಾಡೋ ಸಂದರ್ಭದಲ್ಲಿ ದಿಸ್ ಬಿಸ್ನೆಸ್ ಎಕನಾಮಿಕ್ಸ್ ವಿಲ್ ಬಿ ಅಪ್ಲೈಡ್ ಇನ್ ದ ಬಿಸ್ನೆಸ್. ಸೊ ನಮಗೆ ಕಡಿಮೆ ರಿಸೋರ್ಸ್ನ ಯುಟಿಲೈಸ್ ಮಾಡಿ ಮ್ಯಾಕ್ಸಿಮಮ್ ಬೆನಿಫಿಟ್ನ ಪಡಿ. ನೆಕ್ಸ್ಟ್ ಈಸ್ ಪ್ರಾಫಿಟ್ ಅನಾಲಿಸಿಸ್. ಪ್ರಾಫಿಟ್ ಅನಲೈಸ್ ಮಾಡುವಾಗ, ಮ್ಯಾಕ್ಸಿಮಮ್ ಪ್ರಾಫಿಟ್ ಪಡೆಯೋಕ್ಕೆ ಡಿಸಿಷನ್ ಮಾಡುವಾಗ, ಪ್ರೊಡಕ್ಷನ್ ಸಂದರ್ಭದಲ್ಲಿ ಅಥವಾ ಮಾರ್ಕೆಟಿಂಗ್, ಪ್ರೈಸಿಂಗ್ ಸಂದರ್ಭದಲ್ಲಿ ಗುಡ್ ಮೆಷರ್ಮೆಂಟ್ನ, ಒಂದು ಗುಡ್ ಥಿಯರೀಸ್ನ ಅಪ್ಲೈ ಮಾಡೋದು ಏನಕ್ಕೆ ಹೆಲ್ಪ್ ಮಾಡುತ್ತೆ? ಮ್ಯಾಕ್ಸಿಮಮ್ ಪ್ರಾಫಿಟ್ ಪಡೆಯಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವಾಗ? ಪ್ರೈಸಿಂಗ್ ಸಂದರ್ಭದಲ್ಲಿ ಮತ್ತು ಮಾರ್ಕೆಟ್ ಸ್ಟ್ರಕ್ಚರ್ ಅವ್ರ ಮಾರ್ಕೆಟಿಂಗ್ ಎಲಿಮೆಂಟ್ಸ್ ಕಂಡೀಷನ್ನ ಅರ್ಥ ಮಾಡಿಕೊಂಡು ಪ್ರಾಪರ್ ಮೆಷರ್ಸ್ನ ಪ್ರೈಸಿಂಗ್ ಮತ್ತು ಮಾರ್ಕೆಟಿಂಗಲ್ಲಿ ಅಪ್ಲೈ ಮಾಡೋದ್ರಿಂದ ನಮಗೆ ಪ್ರಾಫಿಟ್ನ ಹೆಚ್ಚಾಗಿ ಪಡೆಯಬಹುದು. ದ ಲಾಸ್ಟ್ ಒನ್ ಇಸ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ ಅನಲೈಸಿಸ್. ಸೊ ರಿಸ್ಕ್ ಮತ್ತು ಅನ್ಸರ್ಟನಿಟಿ, ಫ್ಯೂಚರಲ್ಲಿ ಆಗೋ ಏನಾದರೂ ಪ್ರಾಬ್ಲಮ್ಸ್ ಅವ್ರ ರಿಸ್ಕ್ನ ಅನಲೈಸ್ ಮಾಡಲಿಕ್ಕೆ ಡಿಫ್ರೆಂಟ್ ಬಿಸ್ನೆಸ್ ಎಕನಾಮಿಕ್ಸ್ ಟೂಲ್ಸ್ನ ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ತಾರೆ. ಅದನ್ನು ಏನಂತ ಹೇಳಿ ಕರಿತೇವೆ? ಬಿಸ್ನೆಸ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.